ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈ ಸಿದ್ದರಾಮಯ್ಯನವರ ವಿಜಯ ಯಾತ್ರೆ ಇದೆಯಲ್ಲ, ಇದು ಮುಂದುವರಿತಾನೆ ಇದೆ. ಸಿದ್ದರಾಮಯ್ಯ ಬಿಟ್ಟಿರುವ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕುವ ವಿರೋಧ ಪಕ್ಷದ ನಾಯಕ ಇನ್ನೂವರೆಗೂ ಯಾರೂ ಸಿಕ್ಕೇ ಇಲ್ಲ. ಹಾಗಾಗಿ ಆನೆ ನಡೆದಿದ್ದೇ ದಾರಿ ಅಲ್ಲ, ಟಗರು ನಡೆದಿದ್ದೇ ದಾರಿ ನಿಜ. ಈಗ ಟಗರು ಹೋಗ್ತಾ ಇರೋ ಸ್ಪೀಡ್ ನೋಡಿದರೆ 2028ಕ್ಕೂ ನಾನೇ CM ಆಗ್ತೀನಿ ಅಂದರೂ ಕೂಡ ಅದು ಅತಿಶಯೋಕ್ತಿ ಅಂತೂ ಅಲ್ಲ. ಬಿಗ್ ಸ್ಟೋರಿಯಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಅಧಿಕಾರ ಹಸ್ತಾಂತರ ಅನ್ನುವಂತಹ ಕುರ್ಚಿಯ ಗುದ್ದಾಟ ಈಗ ಸೈಲೆಂಟ್ ಆಯಿತು. ಚರ್ಚೆಯನ್ನು ಹುಟ್ಟು ಹಾಕೋ ಥರ ಇಲ್ಲ ಅಂಥೇಳಿ ಹೈಕಮಾಂಡ್ ಹುಕ್ಕುಂ ಹೊರಡಿಸಿತು. ಆದರೂ ಕೂಡ DK ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ, ಬರ್ತಾ ಇದ್ದಾರೆ, ಏನಾದರೂ ಆಗುತ್ತಾ, ವರ್ಕೌಟ್ ಆಗುತ್ತಾ ಅಂತ ನೋಡ್ತಾರೆ. ಆದರೆ ಹೈಕಮಾಂಡ್ ಹೇಳಿರೋದು ಯಾವುದೇ ಕಾರಣಕ್ಕೂ ಈಗ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಲಿಕ್ಕೆ ಸಕಾರಣಗಳು ಇಲ್ಲ. ಯಾವ ಕಾರಣಕ್ಕಾಗಿ ನಾವು ಕೆಳಗಿಳಿಸ್ತೀವಿ ಅನ್ನೋದಕ್ಕೆ ನಮ್ಮ ಹತ್ರ ಕ್ಲಾರಿಟಿ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು ಈಗ ದುಸ್ಸಾಹಸ. ಆ ಪ್ರಕ್ರಿಯೆಗೆ ಕೈ ಹಾಕೋದು ಬೇಡ ಅನ್ನೋ ತೀರ್ಮಾನಕ್ಕೆ ಈಗ ಹೈಕಮಾಂಡ್ ಬಂದಂಗಿದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವರು ಈಗ ತಮಗೆ ಬೇಕಾದಂಥ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಿಕೊಳ್ಳಿ ಅನ್ನುವಂತಹ ಹಂತಕ್ಕೆ ಹೈಕಮಾಂಡ್ ಹೆಜ್ಜೆ ಇಟ್ಟಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್ ವೀಕ್ಷಕರೇ, ಈಗಿರುವಂಥ ಹಲವು ಸಚಿವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಸರಿಯಾಗಿ ಅಧಿವೇಶನವನ್ನು ಅಟೆಂಡ್ ಮಾಡ್ತಾ ಇಲ್ಲ, ಸರಿಯಾಗಿ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬರ್ತಾ ಇಲ್ಲ, ಸರಿಯಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಆ ಪ್ರಮುಖ ಸಚಿವರನ್ನ ಕೆಳಗಿಳಿಸಬೇಕು ಅನ್ನೋದು ಒತ್ತಡ. ಈಗ ಮತ್ತೊಮ್ಮೆ ಯಾವ ರೀತಿ ಆಗುತ್ತೆ ಈ ಯುದ್ಧ ಅಂದರೆ, ಇಲ್ಲಿಯೂ ಕೂಡ DK ಬಣ ಮತ್ತು ಸಿದ್ದರಾಮಯ್ಯನವರ ಬಣ ಸಂಘರ್ಷಕ್ಕಿಳಿದ್ರೆ ಅಚ್ಚರಿ ಇಲ್ಲ. ಸಿದ್ದರಾಮಯ್ಯನವರ ಬಣದ ಶಾಸಕರನ್ನ ಕೆಳಗಿಳಿಸಿ ಅನ್ನೋ ಥರ DK ಶಿವಕುಮಾರ್ ಹೇಳ್ಬೋದು, ಅಥವಾ DK ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಸಚಿವರನ್ನು, ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಈ ವಿಚಾರದಲ್ಲಿ ಅನ್ನೋಂಥ ಮಾತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಂಪುಟದಿಂದ ಕೆಳಗೆ ಇಳಿಸಬೇಕು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಈಗ ಕೊಡ್ತಾ ಇರುವಂಥ ಗ್ಯಾರಂಟಿ ಯೋಜನೆ ಬಹುತೇಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಇಲಾಖೆಗೆ ಸಂಬಂಧಿಸಿದ್ದು. ಹಾಗಾಗಿ ಆ ಯೋಜನೆಯನ್ನು ಸರಿಯಾಗಿ ಜನರಿಗೆ ಮುಟ್ಟಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥ ಮಾತುಗಳು, ಜೊತೆಗೆ RB ತಿಮ್ಮಾಪುರ್ ಅವರ ವಿಚಾರವೂ ಬರ್ತಾ ಇದೆ. ಇದು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೆಳಗಿಳಿಸಿ ಬೆಳಗಾವಿಯಿಂದ ಲಕ್ಷ್ಮಣ ಸವದಿ ಅವರನ್ನ ತೆಗೆದುಕೊಳ್ಬೇಕು ಅಂತ, ಲಕ್ಷ್ಮಣ ಸವದಿ ಅವರನ್ನ ಮಂತ್ರಿ ಮಾಡಬೇಕು ಅಂತ DK ಶಿವಕುಮಾರ್ ಮೊದಲಿಂದನೂ ಇಲ್ಲಿ ಮಂಡಿಸ್ತಲೇ ಬಂದಿದ್ದಾರೆ, ಹಕ್ಕೊತ್ತಾಯವನ್ನು ಮಾಡ್ತಾನೆ ಇದ್ದಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟು ಸವದಿ ಅವ್ರನ್ನ ಮಂತ್ರಿ ಮಾಡಬೇಕು ಅನ್ನುವಂಥ ಹೋರಾಟ. ಇದು ಒಂದೇ ಕ್ಷೇತ್ರ ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ. ಸಿದ್ದರಾಮಯ್ಯನವರ ಬಣದ ಶಾಸಕರನ್ನು, ಸಚಿವರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ DK ಶಿವಕುಮಾರ್ ಬಣ, ಹಾಗೆ DK ಶಿವಕುಮಾರ್ ಅವರ ಬೆಂಬಲಿಗರು ಯಾರಿದ್ದಾರೆ ಅವರಿಗೆ ಯಾವುದೇ ರೀತಿ ಉನ್ನತ ಸ್ಥಾನಮಾನ ಸಿಗಬಾರ್ದು ಅಂತ ಸಿದ್ದರಾಮಯ್ಯನವ್ರ ಬಣ. ಈಗ ನೆಕ್ಸ್ಟ್ ಸ್ಟೆಪ್ ಹೋರಾಟದ ಮುಂದಿನ ಹಂತ. ಹಾಗಾಗಿ ಈ 30 ಜನ ಶಾಸಕರೇನು ಪತ್ರ ಬರೆದಿದ್ದಾರಲ್ಲ, ಹೊಸದಾಗಿ ನಾವು ಗೆದ್ದಿದ್ದೀವಿ, ನಮಗೆ ಮಂತ್ರಿ ಸ್ಥಾನ ಕೊಡಿ ಅಂತ, ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡುವುದಿಲ್ಲ ಎಂದು ತೀರ್ಮಾನ ಮಾಡಲಾಗಿದೆ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳಿಬಿಟ್ಟಿದ್ದಾರೆ. ಮತ್ತೆ ಸಿದ್ದರಾಮಯ್ಯನವರ ಬೆಂಬಲಿಗದ 30 ಶಾಸಕರೀಗ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ತಮಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಹೋಗ್ತಾ ಇದ್ದಾರೆ. ಇವೆಲ್ಲ ತಂತ್ರಕ್ಕೆ ಪ್ರತಿತಂತ್ರ. ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಕೇಳಬಾರ್ದು. ಹಾಗೆಯೇ ಮುಖ್ಯಮಂತ್ರಿ ಸ್ಥಾನವನ್ನು ಕೇಳಲಿಲ್ಲ ಅಂದರೆ KPCC ಅಧ್ಯಕ್ಷ ಸ್ಥಾನದಿಂದ DK ಶಿವಕುಮಾರ್ ಅವರನ್ನು ಇಳಿಸಬೇಕು, ಮತ್ತೊಂದು ಇಬ್ಬರನ್ನ DCM ಮಾಡಬೇಕು. ಆವಾಗ ಪವರ್ ಸೆಂಟರ್ ಅನ್ನೋದು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಮಧ್ಯದಲ್ಲೇ ಇಲ್ಲದೆ ಬೇರೆ ಬೇರೆ ಕಡೆ ಹಂಚಿಕೆಯಾಗುತ್ತೆ. ಆವಾಗ DK ಶಿವಕುಮಾರ್ ಆಟೋಮೆಟಿಕ್ಲಿ ಶಕ್ತಿಯನ್ನು ಕಳೆದುಕೊಳ್ತಾರೆ. ಈ ರೀತಿಯ ತಂತ್ರಗಳು ಸಿದ್ದರಾಮಯ್ಯನವರ ಬಣದಲ್ಲಿ ಆಗ್ತಾನೆ ಇದ್ದಾವೆ. ಸಿದ್ದರಾಮಯ್ಯ ಪ್ರತಿಯೊಂದು ಹಂತದಲ್ಲೂ ಗೆಲುವನ್ನು ಸಾಧಿಸ್ತಾ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಗೆ ಪೂರಕ ಬೆಂಬಲ ಸಿಗ್ತಾ ಇದೆ. ಶಾಸಕರು ಕೂಡ ಸಿದ್ದರಾಮಯ್ಯನವರ ನಾಯಕತ್ವದ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನರ ಬೆಂಬಲ ಕೂಡ ಸಿದ್ದರಾಮಯ್ಯನವರ ಮೇಲಿದೆ. ಹಾಗಾಗಿ ಸಿದ್ದರಾಮಯ್ಯ ಸದ್ಯದಲ್ಲಿ ವಿಜಯ ಯಾತ್ರೆಯನ್ನು ಮುಂದುವರಿಸ್ತಾ ಇದ್ದಾರೆ.
ಎಚ್ ಡಿ ಕುಮಾರಸ್ವಾಮಿ ಅವರಾಗಲಿ, ಬಿ ಎಸ್ ಯಡಿಯೂರಪ್ಪನವರಾಗಲಿ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ರೀತಿಯ ದಾಖಲೆ ಸಮೇತ ಆರೋಪಗಳನ್ನು ಮಾಡ್ತಾ ಇಲ್ಲ, ಯಾವುದೇ ರೀತಿಯ ಹೋರಾಟವನ್ನು ಮಾಡ್ತಾ ಇಲ್ಲ. ಒಂದು ರೀತಿಯಲ್ಲಿ ನೋಡೋದಾದರೆ ಸಿದ್ದರಾಮಯ್ಯ ಸದ್ಯದಲ್ಲಿ ಕರ್ನಾಟಕದ ಏಕಮಾದ್ವಿತೀಯ ನಾಯಕ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಜಕೀಯ ಬೆಳವಣಿಗೆಗಳು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ? ಎಚ್ ಡಿ ಕುಮಾರಸ್ವಾಮಿ ದಾಖಲೆ ಸಮೇತ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬೀಳ್ತಾರ? ಬಿ ಎಸ್ ಯಡಿಯೂರಪ್ಪ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಆರೋಪಗಳನ್ನು ಮಾಡ್ತಾರಾ? ಅಥವಾ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಲಿಕ್ಕೆ ಯಾವ ರೀತಿ ತಂತ್ರಗಳನ್ನು ಹುಡ್ತಾರೆ? ಕಾದು ನೋಡಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.